ನನ್ನ ಅಪ್ರೋಚ್ ಮಾಡೋ ಥರ ಆಗಿಲ್ಲ. ಆ್ಯಕ್ಚುಲಿ ಏನಂದರೆ ಮಮ್ಮಿ ಜಸ್ಟ್ ಕ್ಯಾಶುಲಿ ಮಾತಾಡ್ತಾ ಇದ್ರು. ನಂದು ಆಲ್ರೆಡಿ ಪ್ರಿಪ್ರೇಷನ್ಸ್ ಎಲ್ಲ ನಡೆದಾದ್ಮೇಲೆ ಕ್ಯಾಶುಲಿ ಮಾತಾಡ್ತಾ ಇದ್ರು ರಾಕ್ಲೈನ್ ಸರ್ ಜೊತೆ ದಟ್ ಹಿಂಗೆ ರೆಡಿ ಆಗಿದ್ದಲೆ ಪ್ರಿಪೇರ್ ಆಗಿದ್ದಲೆ ಅಂತ. ಸೊ ಆಗ ಅವ್ರು ಹೇಳಿದ್ರು ಈ ಮೂವಿ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಲಾಂಚ್ಗೆ ಚೆನ್ನಾಗಿರುತ್ತೆ. ಅದಾದಮೇಲೆ ತರುಣ್ ಸರ್ ಮೀಟ್ ಮಾಡಿದ್ಮೇಲೆ ಸ್ವಲ್ಪ ಆಡಿಷನ್ ಮಾಡಿ ಟೆಸ್ಟ್ ಮಾಡಿ ಲುಕ್ ಟೆಸ್ಟ್ ಮಾಡಿ ಅದಾದಮೇಲೆ ಕನ್ಫರ್ಮ್ ಆಯಿತು. ಸೊ ಅವ್ರು ನನ್ನ ಅಪ್ರೋಚ್ ಮಾಡಿಲ್ಲ, ಏನೋ ಅದೃಷ್ಟ ಆಗಿ ಬಂತು ನನ್ನ ಕಡೆ ಅಂತ ನಾನು ಹೇಳೋಕ್ಕೆ ಇಷ್ಟ. ಇಲ್ಲ ಅದೇ ಸಡನ್ ಆಗಿ ಮಹಾಲಕ್ಷ್ಮಿ ಮ್ಯಾಮ್ ಹೇಳೋವಾಗ ಸೊ ಅಲ್ಲಿ ಸಿಂಕ್ ಆಗಿಬಿಟ್ಟು ಸೊ ನೀವು ಎಂಟ್ರಿ ಆಗ್ತೀರಾ. ಆ ಟೈಮಲ್ಲಿ ಫಸ್ಟ್ ಟೈಮ್ ನಿಮಗೆ ಆ ಒಂದು ಮಾತು ಕೇಳಿದಾಗ ಈ ಥರ ಒಂದು ದರ್ಶನ್ ಸರ್ ಹೀರೋ, ತರುಣ್ ಸುಧೀರ್ ಸರ್ ಡೈರೆಕ್ಟರ್ ಅಂತ ಅಂದಾಗ ಸೊ ಏನು ಮೈಂಡಿಗೆ ಬಂತು ನಿಮಗೆ ಫಸ್ಟ್ ಅಂತ? ನನಗೆ ಫಸ್ಟ್ ಏನಂದರೆ ಫೈನಲಿ ನನ್ನ ಡ್ರೀಮ್ ಟ್ರೂ ಆಗ್ತಾ ಇದೆ. ಬಟ್ ಅದು ಇಮ್ಮಿಡಿಯೇಟಾಗಿ ಏನು ಕಂಟಿನ್ಯೂ ಆಯಿತು ಅಂದರೆ ಟೆನ್ಷನು, ಶಾಕು. ದರ್ಶನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಇಷ್ಟು ಅಂದರೆ ಅವ್ರು ಆಲ್ರೆಡಿ ಹೇಳಿದ್ದು ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರು, ಇಂಪಾರ್ಟೆಂಟ್ ಕ್ಯಾರೆಕ್ಟರು. ಸೊ ಅದು ನನಗೆ ಒಂಥರ ಅಂದರೆ ಚಾಲೆಂಜಿಂಗ್ ಥರ ಅನಿಸ್ತು. ಸೊ ನರ್ವಸ್ ಆಗಿದೆ, ಶಾಕಲ್ಲಿದ್ದೆ. ಮೇನ್ಲಿ ಅಂದರೆ ದರ್ಶನ್ ಸರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಫಸ್ಟೇ ನನಗೆ ಆ ಚಾನ್ಸ್ ಸಿಕ್ಕಿದೆ ಅಂದರೆ ಐ ವಾಸ್ ಸೋ ಗ್ರೇಟ್ಫುಲ್ ಅಷ್ಟೇ. ಓಕೆ, ಅಂದರೆ ಫುಲ್ ಆ ಟೈಮಲ್ಲಿ ಎಕ್ಸೈಟ್ ಅಂತೂ ಸಿಕ್ಕಾಪಟ್ಟೆ ಆದ್ರಿ. ಸೊ ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಜರ್ನಿ ಈಗ ತಿರುಗಿ ನೋಡಿದ್ರೆ ಈಗ ಮುಗ್ದೇ ಹೋಗಿದೆ. ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಅಂತ ಬಂದಿದೆ. ಮಿಸ್ ಮಾಡ್ಕೊತಿದ್ದೀರಾ ಏನಾದರೂ ಇನ್ಸಿಡೆಂಟ್ಸ್? ತುಂಬ ಮಿಸ್ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಲಾಸ್ಟ್ ಡೇ ಶೂಟಿಂಗ್ ಫಿನಿಶ್ ಆದ ತಕ್ಷಣ ಅಂದರೆ ಇವಾಗ ಏನು ನನ್ನ ಮನೆಗೆ ಹೋಗ್ಬೇಕು, ನಾನು ಏನು ಮಾಡಬೇಕು ಅಂತ ನನಗೆ ಒಂಥರ ಅಂದರೆ ತುಂಬ ಎಂಟಿ ಫೀಲಿಂಗ್ ಅನಿಸ್ತು. ಬಟ್ ಈಗ ಪ್ರಮೋಷನ್ಸಲ್ಲಿ ಎಲ್ಲರೂ ಮತ್ತೆ ಮೀಟ್ ಮಾಡ್ತಾ ಇದ್ದೀನಿ. ಆ ಕನೆಕ್ಷನ್ ಇನ್ನೂ ಇದೆ. ಸೊ ಅದನ್ನು ನಾನು ಸ್ವಲ್ಪ ಸಸ್ಟೈನ್ ಆಗ್ತಾ ಇದ್ದೀನಿ ಆಯಿತು. ಆ್ಯಂಡ್ ಈಗ ದರ್ಶನ್ ಸರ್ ಫ್ಯಾನ್ ಫಾಲೋಯಿಂಗ್ ನೋಡಿದ್ರೆ ಅದು ನಮಗೆ ಗೊತ್ತಿರೋದೇ ಅದು ಬೆಟ್ಟಕ್ಕಿಂತ ಮೇಲೆ ಇರೋದು. ಇವಾಗ ನೀವು ಅವ್ರ ಜೊತೆ ನಾಯಕಿ ಆಗಿರೋದ್ರಿಂದ ಅದೇ ಜವಾಬ್ದಾರಿ, ಅದೇ ಒಂದು ಕ್ರೇಜು ನಿಮಗೂ ಸಹ ಬರುತ್ತೆ ಈ ಸಿನಿಮಾದ ನಾಯಕಿಯಾಗಿ ಅಲ್ವಾ ಮ್ಯಾಮ್? ಸೊ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಇವಾಗ ನೆಕ್ಸ್ಟ್ ರೆಡಿ ಆಗ್ತಿದ್ದೀರಾ? ಹ್ಯಾಂಡಲ್ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಕಾಸ್ ನಾನು ಸಾಂಗ್ ಬರೋದು ಮುಂಚೆ 3 ದಿನದಿಂದನೇ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ನನಗೆ. ದರ್ಶನ್ ಸರ್ದು ಹೀರೋಯಿನು, D56 ಕ್ವೀನ್, ಕಾಟರ ಕ್ವೀನ್ ಅಂತ ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಟೈಮಲ್ಲಿ ನಾನೇನು ಮಾಡಿರಲಿಲ್ಲ, ಸಾಂಗ್ ಬಂದಿಲ್ಲ, ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡೋಕ್ಕೆ ಏನು ಸಿಕ್ಕಿಲ್ಲ, ಸ್ಟಿಲ್ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಸೊ ನನಗೆ ಒಂಥರ ಗ್ರ್ಯಾಟಿಟ್ಯೂಡ್ ಇದೆ, ಖುಷಿ ಇದೆ. ಅದೇ ಆ ಲೈಫ್ ಲಾಂಗ್ ನನ್ನ ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ನಾನು ಕೇಳ್ಕೊತೀನಿ.